ಏನು ಗಣೇಶನ್ಗೆ ಮದುವೆ ಆಗಿದ್ಯಾ? ಬ್ರಹ್ಮಚಾರಿ ಅಲ್ವಾ? ಒಮ್ಮೆ ಗಣೇಶನು ಧ್ಯಾನದಲ್ಲಿ ಇರಬೇಕಾದ್ರೆ ತುಳಸಿ ಮಾತೆಯು ಗಣೇಶನನ್ನು ನೋಡಿ ಆಕರ್ಷಿತರಾಗಿ ತಾನು ಮದುವೆಯಾಗುವ ಪ್ರಸ್ತಾಪವನ್ನು ಗಣೇಶನ ಮುಂದಿಡ್ತಾರೆ. ಆದರೆ ಗಣೇಶನು ನಾನು ಬ್ರಹ್ಮಚಾರ್ಯದ ವ್ರತದಲ್ಲಿದ್ದು ಮದುವೆಯಾಗಲು ನಿರಾಕರಿಸ್ತಾರೆ. ಇದರಿಂದ ಕುಪಿತಗೊಂಡ ತುಳಸಿ ಮಾತೆಯು ಗಣೇಶನಿಗೆ ನೀನು 2 ಮದುವೆ ಆಗ್ತೀಯಾ ಅಂತ ಹೇಳಿ ಶಾಪವನ್ನು ಹಾಕ್ತಾರೆ. ಗಣೇಶನು ಕೂಡ ಕೋಪಗೊಂಡು ನೀನು ಕೂಡ ಮನೆಯ ಮುಂದೆ ಗಿಡವಾಗ್ತೀಯಾ ಅಂತ ಹೇಳಿ ಶಾಪವಾಗ್ತಾರೆ. ಕೋಪಗೊಂಡಿರುವ ವಿನಾಯಕನೇ ಪ್ರತಿಯೊಂದು ಕೆಲಸದಲ್ಲೂ ವಿಘ್ನವನ್ನು ಉಂಟು ಮಾಡ್ತಿರ್ತಾನೆ. ಅದಕ್ಕಾಗಿ ಇಂದಿಗೂ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದಿಲ್ಲ. ಇದರಿಂದ ಬೇಸತ್ತ ದೇವಾನುದೇವತೆಗಳು ಬ್ರಹ್ಮದೇವನ ಮೊರೆ ಹೋಗ್ತಾರೆ. ಬ್ರಹ್ಮದೇವನು ಪರಿಹಾರವಾಗಿ ತನ್ನ ಮಾನಸ ಪುತ್ರಿಯರಾದ ರಿದ್ಧಿ ಮತ್ತು ಸಿದ್ಧಿಗೆ ಜೀವ ನೀಡಿ ಅವರನ್ನು ಗಣೇಶನ ಜೊತೆ ಮದುವೆ ಮಾಡ್ತಾರೆ. ಹಾಗೂ ಇವರಿಂದ ಶುಭ ಮತ್ತು ಲಾಭ ಎಂಬ 2 ಪುತ್ರರು ಹಾಗೂ ಕೆಲ ಪುರಾಣಗಳ ಪ್ರಕಾರ ಸಂತೋಷಿ ಮಾತೆಯನ್ನು ವಿಘ್ನ ನಿವಾರಕನ ಮಗಳೆಂದು ಪೂಜೆ ಮಾಡಲಾಗುತ್ತೆ. ಮುದ್ಗಲ ಪುರಾಣದ ಪ್ರಕಾರ ಗಣೇಶನಿಗೆ ಅಂದರೆ 8 ಅವತಾರಗಳಿವೆ ಎಂದು. ಅವುಗಳು ವಕ್ರತುಂಡ, ಏಕದಂತ, ಮಹೋದರ, ಗಜಾನನ, ಲಂಬೋದರ, ವಿಕಟ, ವಿಘ್ನರಾಜ, ಧೂಮ್ರವರ್ಣ ಎಂದು ವರ್ಣಿಸಲಾಗಿದೆ. ಪ್ರತಿಯೊಂದು ಅವತಾರದಲ್ಲೂ ಒಬ್ಬ ಅಸುರನ್ನು ಸಂಹಾರ ಮಾಡಿರ್ತಾನೆ. ವಕ್ರತುಂಡನಾಗಿ ಮತ್ಸಾಸುರ ಅಂದರೆ ಅಸೂಯೆ, ಏಕದಂತನಾಗಿ ಮದಾಸುರ ಅಂದರೆ ಅಹಂಕಾರ, ಮಹೋದರನಾಗಿ ಮೋಹಾಸುರ ಅಂದರೆ ಮೋಹ, ಗಜಾನನಾಗಿ ಲೋಭಾಸುರ ಅಂದರೆ ಲೋಭ, ವಿಕಟನಾಗಿ ಕ್ರೋಧಾಸುರ ಅಂದರೆ ಕೋಪ. ಇವರನ್ನೆಲ್ಲ ಸಂಹಾರ ಮಾಡಿ ಗಣೇಶನು ವಿಘ್ನಹರ್ತ ಮಾತ್ರವಲ್ಲ, ಪತ್ನಿ ಮಕ್ಕಳಿರುವ ಗೃಹಸ್ಥ ದೇವರು ಕೂಡ ಆಗ್ತಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋನಲ್ಲಿ. ಗಣಪತಿ ಬಪ್ಪ ಮೋರಿಯ.